ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿ ಉತ್ಖನನದ ಕಾರ್ಯ ನಡೀತಾ ಇದೆ. ಇವತ್ತು ಡೇ 6. ಅಡಿಗೂ ಕೂಡ ಪ್ರಾಚ್ಯ ಅವಶೇಷಗಳು ಸಿಗ್ತಾ ಇದೆ. ಡೇ 1ನಿಂದಲೂ ಕೂಡ ಬಗೆ ಬಗೆಯ ವಸ್ತುಗಳು ಸಿಗ್ತಾ ಇದೆ. ಇವತ್ತು ಡೇ 6 ಮತ್ತೇನು ಸಿಗುತ್ತೆ ಅನ್ನುವಂತಹ ಕುತೂಹಲ. ಈಗಾಗಲೇ ಉತ್ಖನನದ ಕಾರ್ಯ ಆರಂಭಗೊಂಡಿದೆ. ಉತ್ಖನನದ ಜಾಗದಲ್ಲಿ ಮೂಳೆಯ ತುಂಡುಗಳು ಈಗ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 5-6 ಚಿಕ್ಕ ಚಿಕ್ಕ ಮೂಳೆಯ ತುಂಡುಗಳನ್ನು ಪತ್ತೆ ಹಚ್ಚಿದ್ದಾರೆ ಕೂಲಿ ಕಾರ್ಮಿಕರು. ಮೂಳೆಯ ತುಂಡುಗಳನ್ನು ಸಂಗ್ರಹಿಸಿ ಪುರಾತತ್ವ ಇಲಾಖೆ ಪರಿಶೀಲನೆಗೆ ಕಳುಹಿಸಿಕೊಟ್ಟಿದೆ. ಉತ್ಖನನದಲ್ಲಿ ಮತ್ತಷ್ಟು ಪ್ರಾಚ್ಯ ಅವಶೇಷಗಳು ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ದಿನದಿಂದ ದಿನಕ್ಕೆ ಆಪರೇಷನ್ ನಿಧಿ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಉತ್ಖನನದ ಕಾರ್ಯ ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ದಿನ ಶಿವಲಿಂಗ ಸಿಕ್ತು, ಇನ್ನೊಂದು ದಿವಸ ಬಂಡೆಗಳು ಸಿಕ್ತು, ಅದಾದ ಮೇಲೆ ಹಲವು ಆಯುಧಗಳು ಸಿಕ್ಕವು. ಹೀಗೆ ಈ ಹಿಂದೆ ರಾಜ ಮಹಾರಾಜರು ಬಳಸ್ತಾ ಇದ್ದಂತಹ ಒಂದೊಂದೇ ವಸ್ತುಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಸರ್ಪವನ್ನು ಕಾಣಿಸ್ಕೊಳ್ತು ಅನ್ನುವಂತಹ ವದಂತಿ ಇತ್ತು. ಇವೆಲ್ಲವೂ ಕೂಡ ಭೂಮಿಯ ಒಳಗಿರುವಂತಹ ರಹಸ್ಯ ಏನು ಅನ್ನುವಂತಹ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಭೀಮನಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ದಿನವೂ ಕೂಡ ಹೊಸ ರೀತಿಯ ಪ್ರಾಚ್ಯ ವಸ್ತುಗಳು ಭೂಮಿ ಅಗೆಯುವಂತಹ ಸಂದರ್ಭದಲ್ಲಿ ಸಿಗ್ತಾ ಇದೆ. ಇವತ್ತು ಮೂಳೆಗಳು ಸಿಕ್ಕಿದಾವೆ ಅನ್ನುವಂತಹ ಮಾಹಿತಿ ಏನು? ಈ ಮೂಳೆಗಳ ಹಿನ್ನೆಲೆ, ಸ್ಥಳದಲ್ಲಿ ಏನಾಗ್ತಾ ಇದೆ, ಡೀಟೇಲ್ಸ್ ಕೊಡಬಹುದಾ ಅಂತ? ಹೌದು ಪ್ರೇಮ್ ಕುಮಾರ್, ನಾವೀಗ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿದ್ದೀವಿ. ಲಕ್ಕುಂಡಿಯಲ್ಲಿ ಇವತ್ತು 6ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ನಾವೀಗ ಉತ್ಖನನ ಕಾರ್ಯ ನಡೆಯುವಂಥ ಸ್ಥಳದಲ್ಲಿದ್ದೀವಿ. ಇವತ್ತು 6ನೇ ದಿನಕ್ಕೆ ಕೆಲವು ಮೂಳೆಗಳ ತುಂಡುಗಳು ಸಿಕ್ಕಿರುವಂಥದ್ದು. ಆ ಮೂಳೆಗಳ ತುಣುಕುಗಳು ಯಾವುದು ಎನ್ನುವುದರ ಬಗ್ಗೆ ಪರಿಶೀಲನೆ ಮಾಡಲು ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಹ ಬಂದಿರುವಂಥದ್ದು ನೀವು ನೋಡಬಹುದು. ಇವತ್ತೀಗ ಆಲ್ರೆಡಿ ಸುಮಾರು 6 ಅಡಿ ಆಳಕ್ಕೆ ಹೋದಂತೆಲ್ಲ ಅನೇಕ ಅವಶೇಷಗಳು ಸಹ ಸಿಗ್ತಾ ಇದೆ. ಮೊದಲು ಶಿವಲಿಂಗು ಸಿಕ್ಕಿತ್ತು, ಆನಂತರ ಲಿಂಗು ಪ್ರತ್ಯಕ್ಷ ಆಗಿತ್ತು, ಜೊತೆಗೆ ಹಾವು ಕೂಡ ಬಂದಿತ್ತು. ಹೀಗೆ ಕಲ್ಲು ಬಂಡೆಗಳು ಬಂದಿದ್ದು, ಈಗ ಆ ಲಿಂಗುವಿನ ಪೀಠವನ್ನು ಸಹ ಹೊರತೆಗಿರುವಂಥದ್ದು. ಈಗ ಇವತ್ತು ಮೂಳೆ ಸಿಕ್ಕಿರುವಂಥದ್ದು, ಬೃಹತ್ತಾಕಾರದ ಬಂಡೆಗಳು ಸಹ ಸಿಗ್ತಾ ಇದೆ. ಹಾಗಾಗಿ ಈ ಒಂದು 6 ಅಡಿ ಆಳಕ್ಕೆ ಹೋದಂತೆಲ್ಲ ಈಗ ಮಣ್ಣಿನ ಬದಲಾವಣೆ ಕೂಡ ಆಗ್ತಾ ಇದೆ. ಆ ಮಣ್ಣು ಯಾವ ಥರನಾದಂಥ ಮಣ್ಣಿದೆ ಅನ್ನುವಂಥದ್ದನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾರೆ. ಯಾಕೆಂತಂದರೆ ಸುಮಾರು 7ರಿಂದ 8 ಅಡಿ ಆಳಕ್ಕೆ ಹೋದಂತೆಲ್ಲ ಅದರ ನಿಜವಾದಂತಹ ವಾಸ್ತವಿಕತೆ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಇತಿಹಾಸ ತಜ್ಞರು ಜೊತೆಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳಿದ್ದು. ಆ ಪ್ರಕಾರವಾಗಿ ಸುಮಾರು ಈಗ 6 ಅಡಿ ಆಳಕ್ಕೆ ಹೋಗಿದೆ. ಈ ಸಂದರ್ಭದಲ್ಲಿ ಮುಂದೆ ಏನೆಲ್ಲ ಸಿಗಬಹುದು ಅನ್ನುವಂತಹ ಕುತೂಹಲ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇಲ್ಲಿ ದೊರೆಯುವಂತಹ ಮಣ್ಣನ್ನು ಕೂಡ ಪ್ರತಿ ಕಣಕಣವನ್ನು ಸಹ ಈಗ ಪರಿಶೀಲನೆ ಮಾಡುವಂಥದ್ದು ಕೂಡ ನಡೀತಾ ಇದೆ. ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದಾರೆ. ಇವತ್ತು ಪುರಾತತ್ವ ಇಲಾಖೆಯ ಅಧಿಕಾರಿಗಳು, ನಿರ್ದೇಶಕರು ಜೊತೆಗೆ ಇಲ್ಲಿ ಮೇಲ್ವಿಚಾರಕರು ಎಲ್ಲರೂ ಕೂಡ ಬಂದಿರುವಂಥದ್ದು, ಇದನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇಷ್ಟು ದಿನ ಅಗೆದಿದ್ದೇ ಬೇರೆ, ಇನ್ನು ಮುಂದೆ ಈ ಭೂಮಿಯನ್ನು ಅಗೆಯುವುದೇ ಒಂದು ಕಾರ್ಯಗಳು ಬೇರೆ ಆಗ್ತಾ ಇದೆ. ಯಾಕೆಂದರೆ ಇನ್ನು ಪ್ರತಿದಿನವೂ ಕೂಡ ಈಗ ಸೂಕ್ಷ್ಮತೆಯಿಂದ ಅಗೆಯುವಂತಹ ಪ್ರಸಂಗ ಬರ್ತೈತೆ. ನಾವು ನೋಡ್ತಿರ್ಬೋದು, ಇಲ್ಲೊಂದು ದೊಡ್ಡ ಬೃಹತ್ತಾಕಾರದ ಬಂಡೆಯನ್ನು ಸಹ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇದು ಯಾವ ಕಾಲಘಟ್ಟದ್ದು ಅನ್ನುವಂಥದ್ದು ಕೂಡ ಇನ್ನು ಅಧಿಕಾರಿಗಳು ಮತ್ತು ಇತಿಹಾಸಕಾರರು ಸ್ಪಷ್ಟಪಡಿಸಬೇಕಾಗಿದೆ. ಇದು ಎಷ್ಟು ಅಡಿ ಆಳ ಇದೆ, ಎಷ್ಟು ಉದ್ದ ಇದೆ, ಮತ್ತು ಈ ಬಂಡೆಯನ್ನು ಯಾವುದಕ್ಕಾಗಿ ಬಳಕೆ ಮಾಡ್ತಿದ್ರು, ಇದು ಯಾವ ರಾಜರ ಕಾಲದಲ್ಲಿ ನಿರ್ಮಾಣವಾದಂತಹ ಬಂಡೆ ಅನ್ನುವುದು ಸಹ ಈಗ ಅಧಿಕಾರಿಗಳು ಮತ್ತು ಇತಿಹಾಸಕಾರರು ಸ್ಪಷ್ಟಪಡಿಸಬೇಕು. ಆದರೆ ಇವತ್ತು 6ನೇ ದಿನದ ಕಾರ್ಯ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳೋದು. ಯಾಕೆಂದರೆ ಇಲ್ಲಿ ದಿನದಿಂದ ದಿನಕ್ಕೆ ಅನೇಕ ವಸ್ತುಗಳು, ಪ್ರಾಚ್ಯಾವಶೇಷಗಳು ಜೊತೆಗೆ ಈ ಇತರೆ ಸಾಮಗ್ರಿಗಳು ಸಹ ದೊರೀತಾ ಇರುವಂಥದ್ದು. ರಾಜ ಮಹಾರಾಜರ ಕಾಲದ ಅಷ್ಟೇ ಅಲ್ಲ, ಶಿಲಾಯುಗಕ್ಕೆ ಕೂಡ ಈ ಒಂದು ಭೂಮಿ ತೆಗೆದುಕೊಂಡು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಲ್ಲಿನ ಕೊಡಲಿ ಸಿಕ್ಕಿರುವುದನ್ನು ನೋಡಿದರೆ ಇದು ಸುಮಾರು 3000 ವರ್ಷಗಳ ಹಿಂದೆ ಆದಿಮಾನವರು ಬಳಕೆ ಮಾಡ್ತಿದ್ದ ಕಲ್ಲಿನ ಕೊಡಲೆ ಸಹ ಪತ್ತೆಯಾಗಿತ್ತು. ಹಾಗಾಗಿ ಶಿಲಾಯುಗ ಕಾಲದಲ್ಲೂ ಕೂಡ ಈ ಒಂದು ಲಕ್ಕುಂಡಿ ಇತ್ತು ಅನ್ನುವಂತಹ ಉಲ್ಲೇಖ ಸಹ ನಾವು ಇದರಲ್ಲಿ ನೋಡ್ಬೋದು. ಹಾಗಾಗಿ ಈಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇವತ್ತು 6ನೇ ದಿನದ ಉತ್ಖನನ ಕಾರ್ಯ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಅಂತೇಳು. ಯಾಕೆಂದರೆ ಇನ್ನು ಪ್ರತಿದಿನವೂ ಸಹ ಈಗ ಒಂದು ಉತ್ಖನನ ಕಾರ್ಯ ಕುತೂಹಲಕ್ಕೆ ಕಾರಣವಾಗ್ತದೆ. ಇಲ್ಲಿ ಭೂಮಿ ಅಗೆದಂತೆಲ್ಲ ಏನೆಲ್ಲ ಸಿಗಬಹುದು ಅನ್ನುವಂಥ ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಭೀಮನಗೌಡ. ತಮ್ಮೆಲ್ಲ ಮಾಹಿತಿಗಾಗಿ. ರಾಷ್ಟ್ರಕೂಟರು, ಚಾಲುಕ್ಯರು ಆಡಳಿತ ನಡೆಸಿದಂತಹ ಜಾಗ ಇದು. 11ನೇ ಶತಮಾನದವರೆಗೂ ಕೂಡ ಇಲ್ಲಿ ರಾಜರು ಆಡಳಿತ ನಡೆಸಿದ್ರು ಅನ್ನೋದಕ್ಕೆ ಹಲವು ಕುರುಹುಗಳು ಸಿಕ್ಕಿದೆ. ಅದಕ್ಕೂ ಮೊದಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಎವಿಡೆನ್ಸ್ಗಳು ಸಿಗ್ತಾ ಹೋಗ್ತಾ ಇದೆ.